ರಾಜ್ಯದ ಸಮಸ್ತ ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳು ಕಳೆಯುತ್ತಾ ಇದೆ. ಚುನಾವಣೆ ದಿನ ರಾಜ್ಯದ ಮತದಾರರ ಬೆರಳಿಗೆ ಹಾಕಲಾಗಿದ್ದ ಶಾಹಿಯ ಗುರುತು ಮಾಸುವ ಮುನ್ನವೇ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರ, ದುರಾಡಳಿತದ ಮಸಿ ಅಂಟ್ಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಈ 9 ತಿಂಗಳಲ್ಲಿ ಪದೇ ಪದೇ ರೈತ ವಿರೋಧಿ ಧೋರಣೆ ತೋರ್ತಾ ಬರ್ತಾ ಇದೆ. ನಮ್ಮ ರೈತರ ಹೊಟ್ಟೆ ಮೇಲೇನೆ ನೇರವಾಗಿ ಹೊಡೆಯುವಂಥ ಪಾಪದ ಕೆಲಸ ಮಾಡ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಅವರ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಆದಾಯ ಹೆಚ್ಚು ಮಾಡಲು, ಆರ್ಥಿಕ ನೆರವು ನೀಡಲು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿ ಮಾಡಿ ಕೇಂದ್ರ ಸರ್ಕಾರ 6,000 ರೂಪಾಯಿ ನೋಡಿದ್ರೆ, ನಮ್ಮ ನಾಡಿನ ಅಂದಿನ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು 4,000 ರೂಪಾಯಿ ಸೇರಿಸಿ ನಾವು ಒಟ್ಟು 10,000 ರೂಪಾಯಿಗಳನ್ನು ರೈತರಿಗೆ ನೀಡ್ತಾ ಬಂದ್ವಿ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ದಿವಸನೇ ಆ 4,000 ರೂಪಾಯಿ ಕೊಡೋದನ್ನು ಕಿತ್ಕೊಂಡು ರೈತರಿಗೆ ಮಹಾ ವಂಚನೆ ಮಾಡಿ, ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಶ್ರೀ ಬಸವರಾಜ ಬೊಮ್ಮಾಯಿರವರು ರೈತರ ಮಕ್ಕಳ ಏಳಿಗೆಗಾಗಿ 11 ಲಕ್ಷ ರೈತ ಕುಟುಂಬದ ಮಕ್ಕಳಿಗೆ ಸುಮಾರು 500 ಕೋಟಿ ರೂಪಾಯಿ ನೆರವಿನಿಂದ ವಿದ್ಯಾನಿಧಿ ಎಂಬ ಸ್ಕಾಲರ್ಶಿಪ್ ನೀಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಸ್ಕಾಲರ್ಶಿಪ್ಪನ್ನು, ರೈತರ ಮಕ್ಕಳ ಸ್ಕಾಲರ್ಶಿಪ್ಗೆ ಕೊಡುವಂಥ ಹಣವನ್ನು ಸ್ಥಗಿತಗೊಳಿಸಿ ರೈತರ ಮಕ್ಕಳ ಉಜ್ವಲ ಭವಿಷ್ಯದ ಜೊತೆ ಆಟ ಆಡಿದರು. ಹಿಂದಿನ ನಮ್ಮ BJP ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರುವಂಥ ರೈತರಿಗೆ 10,000 ರೂಪಾಯಿ ನೀಡುವಂಥ ಭೂಸಿರಿ ಎಂಬ ಯೋಜನೆ ಜಾರಿ ಮಾಡಿ, ಇದನ್ನು ಕೂಡ ಹಿಂದಿನ ಸರ್ಕಾರ ಕೈ ಚೆಲ್ಲಿದೆ. ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ 500 ರೂಪಾಯಿ ನೀಡುವ ಶ್ರಮಶಕ್ತಿ ಯೋಜನೆ, ರಫ್ತು ಉತ್ತೇಜನಕ್ಕೆ 100 ಕೋಟಿ ರೂಪಾಯಿ ಮೀಸಲಿಟ್ಟ ರೈತ ಸಂಪದ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಹಾಡಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಸ್ವಾಭಿಮಾನಕ್ಕೂ ಕಾಂಗ್ರೆಸ್ ಸರ್ಕಾರ ಕೊಡಿಲಿ ಪೆಟ್ಟನ್ನು ಕೊಟ್ಟಿದೆ. ನಾನು ಸಚಿವನಾಗಿದ್ದಾಗ ರೈತ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೂ ಬಸವರಾಜ ಬೊಮ್ಮಾಯಿರವರು ಇವರಿಬ್ಬರ ನೆರವಿನಿಂದ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಹಾಲು ಒಕ್ಕೂಟ ಒದಗಿಸುವಂಥ ಕೆಲಸ ಮಾಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಾಲು ಒಕ್ಕೂಟವನ್ನು ರದ್ದು ಮಾಡುವಂಥ ಮೂಲಕ ನಮ್ಮ ಜಿಲ್ಲೆಯ ರೈತರಿಗೆ, ಲಕ್ಷಾಂತರ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ ಮಹಾ ಅನ್ಯಾಯ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ಇಂತಹ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ವಿರುದ್ಧ ನಾಡಿನ ರೈತರ ಪರವಾಗಿ ಧ್ವನಿ ಎತ್ತಲು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಫೆಬ್ರವರಿ 12ರಂದು ಗ್ರಾಮ ಪರಾಕ್ರಮ ಯಾತ್ರೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಇದೊಂದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾಗಿದ್ದು, BJP ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ JP ನಡ್ಡಾರವರು ಫೆಬ್ರವರಿ 12ರಂದು ಉತ್ತರ ಪ್ರದೇಶದಲ್ಲಿ ಈ ಗ್ರಾಮ ಪರಿಕ್ರಮ ಯಾತ್ರೆಗೆ ಚಾಲನೆ ಕೊಡ್ತಾ ಇದ್ದಾರೆ. ನಮ್ಮ BJPಯ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಪ್ರಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸ್ತಾ ಇರತಕ್ಕಂತಹ BY ವಿಜೇಂದ್ರರವರು ನಮ್ಮ ಚಿಕ್ಕಬಳ್ಳಾಪುರದ ದಿಬ್ಬೂರು ಗ್ರಾಮದಲ್ಲಿ ಈ ಪರಿಕ್ರಮ ಯಾತ್ರೆಗೆ ಕರ್ನಾಟಕದಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಜಿಲ್ಲೆಯ ಎಲ್ಲ ರೈತ ಬಾಂಧವರು, ಯುವಕರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಅತ್ಯಂತ ಕಳಕಳಿಯ ಮನವಿ ಮಾಡ್ತೇನೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಶಿಡ್ಲಘಟ್ಟ, ಚಿಂತಾಮಣಿ ಈ 5 ತಾಲೂಕುಗಳ ನಮ್ಮ ಪಕ್ಷದ ಮುಖಂಡರುಗಳು, ಈ ಭಾಗದ ರೈತ ಬಂಧುಗಳು ಬೂತ್ ಮಟ್ಟದಲ್ಲಿ ಸಭೆ ನಡೆಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ರೈತರಿಗೆ, ಯುವಕರಿಗೆ ಕರೆ ನೀಡಬೇಕು. ಯುವಕರೆಲ್ಲರೂ ಸೋಮವಾರ ಫೆಬ್ರವರಿ 12ರಂದು ಅಂದರೆ ನಾಳೆನೇ
ಬೆಳಿಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ನಾವೆಲ್ಲ ಸೇರಿ ಬೃಹತ್ ಬೈಕ್ ರ್ಯಾಲಿ ಮೂಲಕ ಮಾನ್ಯ ರಾಜ್ಯಾಧ್ಯಕ್ಷರು ಬಂದ ಮೇಲೆ ಅವ್ರ ಜೊತೆ ಹೊರಡೋಣ. ಮಿಕ್ಕವರೆಲ್ಲ ನೇರವಾಗಿ ದಿಬ್ಬೂರಿಗೆ 12 ಗಂಟೆ 12:30 ಒಳಗಡೆ ತಾವೆಲ್ಲ ಕೂಡ ಸೇರಬೇಕು. ನೆನಪಿರಲಿ, ನಮಗೆ ವಿದ್ಯುತ್ ಕೇವಲ 2ರಿಂದ 3 ಗಂಟೆ ಕೊಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ನಾವೆಲ್ಲ ಕೂಡ ಹೋರಾಟ ಮಾಡಿದಾಗ ರೈತರೆಲ್ಲ ಕೂಡ ಒಕ್ಕೊರಲಿನಿಂದ ಬಂದು ಹೋರಾಟ ಮಾಡಿದ ಮೇಲೆ ಇವತ್ತು 4ರಿಂದ 5 ಗಂಟೆ ಕೊಡುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ನಾವು ಹೋರಾಟ ಮಾಡದೇ ಇದ್ದರೆ, ನಮ್ಮ ಹಕ್ಕುಗಳಿಗೆ ನಾವು ಪ್ರತಿಪಾದಿಸದೇ ಇದ್ದರೆ, ಸಂಘಟನೆಯನ್ನು ಮಾಡಿ ನಾವು ಹೋರಾಟ ಮಾಡದೆ ಹೋದರೆ ನಮಗೆ ಸಿಗಬೇಕಾಗಿರುವಂಥ ನ್ಯಾಯ ಸಿಕ್ಕೋದಿಲ್ಲ. ಹಾಗಾಗಿ ರೈತ ಬಂಧುಗಳೇ, ನಾಳೆ ದಯವಿಟ್ಟು ತಾವೆಲ್ಲ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈ ಕುರಿತಂತೆ ಎಲ್ಲ ಮುಖಂಡರಿಗೆ ಸಾಧ್ಯವಾದಷ್ಟು ನಾನೇ ಖುದ್ದಾಗಿ ಫೋನ್ ಮಾಡುವಂಥ ಮೂಲಕ ನಾನು ಮಾತನಾಡ್ತೇನೆ. ಆದರೆ ಸಮಯದ ತೀವ್ರ ಅಭಾವ ಇದೆ. ನನಗೆ ನಿನ್ನೆ ರಾತ್ರಿ ಮಾತ್ರ ಗೊತ್ತಾಯಿತು. ಹಾಗಾಗಿ ಕೇವಲ 1 ದಿವಸದಲ್ಲಿ ನಾವು ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಐತಿಹಾಸಿಕ ಗ್ರಾಮ ಪರಿಕ್ರಮ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ರೈತರ ಪರ ಗಟ್ಟಿಯಾಗಿ ಧ್ವನಿಯನ್ನು ಎತ್ತೋಣ. ಧನ್ಯವಾದಗಳು. ನಮಸ್ಕಾರ.